ಮಾಲೀಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ವಿರುದ್ಧ ನಟಿ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾತನಾಡೋದಕ್ಕೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಇದ್ದಾರೆ. ಸರ್ ನಮಸ್ತೆ. ನಟಿಯೊಬ್ಬರು ನಿಮ್ಮ ಮೇಲೆ ಒಂದು ಆರೋಪವನ್ನು ಮಾಡಿರುವಂಥದ್ದು, ಒಂದು ಮದುವೆ ತನಕ ಹೋದಂತಹ ಸಂಬಂಧ ಈಗಾಗೋದಕ್ಕೆ ಏನಾಗಿದೆ ಸರ್? ಹಾಗೆ ಅವರು ದೂರು ಕೊಡೋದಕ್ಕೆ ಕಾರಣ ಏನಿರಬಹುದು ಸರ್? ದೂರು ಕೊಡೋದಕ್ಕೆ ಕಾರಣ ನನಗೆ ಇವತ್ತು ಗೊತ್ತಾಗ್ತಾ ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಸಂಬಂಧ ಮುರಿದೋಗೋದಕ್ಕೆ ಕಾರಣ ಬಂದು ಅವರು ಮತ್ತೊಬ್ಬ ಹುಡುಗನ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ನಿಟ್ಟಾಗಿದ್ದರು. ಅದನ್ನು ನಾನು ಕ್ವೆಶ್ಚನ್ ಮಾಡಿದ್ದಕ್ಕೆ ನಾನು ಐ ಆಮ್ ನಾಟ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ನಾವಿಬ್ಬರು ದೂರ ಆಗಿದ್ದು. ಅವರು ನಿಮಗೆ ಯಾವಾಗ ಪರಿಚಯ ಆಗಿದ್ದು ಸರ್? ಯಾವ್ಯಾವ ಸಮಯದಲ್ಲಿ ನಿಮ್ಮ ಸಂಬಂಧ ಮುಂದುವರಿತಾ ಹೋಯಿತು? 2017ರಲ್ಲಿ ಫಸ್ಟ್ ಪರಿಚಯ ಆಗಿದ್ದು. ಆನಂತರ 2023ವರೆಗೂ ನಾನು ಟಚ್ಚಲ್ಲಿರಲಿಲ್ಲ. ಮಧ್ಯದಲ್ಲಿ ಯಾವಾಗಲೂ ಒಂದು ಸತಿ ಅದು ಯಾವುದೋ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನನಗೆ ಬರಬೇಕಾಗಿರೋದನ್ನು ಕಳಿಸೋದಕ್ಕೆ, ಅವರು ಲ್ಯಾಂಡ್ ಓನರ್ ಕಳಿಸೋದಕ್ಕೆ, ಈ ಹುಡುಗಿ ಮನೆಯದ್ದು ಲ್ಯಾಂಡ್ ಓನರ್ ಕಳಿಸೋದಕ್ಕೆ ಈ ಹುಡುಗಿ ಬಂದು ನನಗೆ ಮಾತಾಡಿದ್ಲು. ಅನಂತರ 2023ರಲ್ಲಿ ಸೌತ್ ಏಷ್ಯಾ ಲಾಯರ್ಸ್ ಕಪ್ ಟೂರ್ನಮೆಂಟ್ ಇನಾಗ್ರೇಷನ್ಗೆ ಈ ಹುಡುಗಿನ ಪರ್ಫಾರ್ಮೆನ್ಸ್ಗೆ ಅಂತ ಹೇಳಿ ಆರ್ಟಿಸ್ಟ್ ಆಗಿ ನಾವು ಕರೆಸಿದ್ವಿ. ಓಕೆ, ಅವ್ರು ಮಾಡ್ತಿರುವಂತಹ ದೂರಿನಲ್ಲಿ ಪ್ರಮುಖವಾದಂತಹ ಆರೋಪ ಕಿರುಕುಳವನ್ನು ಕೊಡ್ತಾಯಿದ್ರು, ಫೋಟೋವನ್ನು ಮಾರ್ಫ್ ಮಾಡ್ತಾಯಿದ್ರು ಅಂಥೇಳಿ, ಮತ್ತು ಅವರಿಂದ ಕಿರುಕುಳವನ್ನು ತಾಳಲಾರ್ದೆ ನಾನು ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದೆ ಅಂತೇಳಿ ಅವ್ರದ್ದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಏನು ಹೇಳ್ತೀರಾ ಸರ್? ಮಾರ್ಫ್ ಆಗಿರೋಂಥ ಪಿಕ್ಚರ್ಸ್ನ ಇವಾಗ ಕೊಟ್ಟಿರೋ ದೂರಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಅದು ಮಾರ್ಫ್ ಆಗಿದೆಯಾ ಇಲ್ಲ ರಿಯಲ್ ಪಿಕ್ಚರ್ಸಾ ಅಂತ ಅದನ್ನು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಗೊತ್ತಾಗತ್ತೆ. ಮತ್ತು ಸೂಯಿಸೈಡ್ ಅಟೆಂಪ್ಟು ನನ್ನ ಜೊತೆ ಮಾತ್ರ ಅಲ್ಲ, ಅದಕ್ಕೆ ಮುಂಚೆನೂ 2-3 ಜೊತೆ ಮಾಡಿದ್ದಾರೆ. ಅದನ್ನು ಸಾಬೀತು ಮಾಡೋದಕ್ಕೆ ನನ್ನ ಹತ್ರ ಸಬ್ಸ್ಟ್ಯಾನ್ಷಿಯಲ್ ಡಾಕ್ಯುಮೆಂಟ್ ಇದೆ. ಅದನ್ನು ಬೇಕಾದರೆ ನಾನು ಸಾಬೀತು ಮಾಡ್ತೀನಿ ನಿಮ್ಮ ಮುಂದೆ ಸರ್. ಮತ್ತು ಕೆಲವೊಂದಿಷ್ಟು ಕಾರ್ಗಳಾಗಿರ್ಬೋದು, ಹಣ ಆಗಿರ್ಬೋದು, ಅವ್ರ ಮೇಲೆ ಇನ್ನು ಕೊಟ್ಟಿದ್ದೀನಿ ನಾನು ಅಂಥೇಳಿ ನೀವು ಕೂಡ ಹೇಳ್ತಾ ಇರುವಂಥದ್ದು. ಏನೇನು ವಸ್ತುಗಳನ್ನು ಅವ್ರಿಗೆ ಕೊಟ್ಟಿದ್ದೀರಾ ಸರ್? ಅದು ಸದ್ಯಕ್ಕೆ ನನ್ನ ಹತ್ರ ಲೆಕ್ಕ ಇಲ್ಲ ಸರ್, ಸಾಕಷ್ಟು ಕೊಟ್ಟಿದ್ದೀನಿ. ಅದನ್ನು ಹೇಳ್ಕೋಬಾರ್ದು, ಯಾಕಂದರೆ ಕೊಟ್ಟಿರೋದು ಫ್ರಮ್ ದ ಹಾರ್ಟ್. ಆ್ಯಂಡ್ ಇವತ್ತು ಆ ಹುಡುಗಿ ಈ ಥರ ಅಲಿಗೇಷನ್ಸ್ ಮಾಡ್ತಾ ಇರೋದ್ರಿಂದ ನನಗೆ ತಪ್ಪದೇ ನಾನು ಹೇಳೋವಂಥ ಒಂದು ಪರಿಸ್ಥಿತಿ ಬಂದಿದೆ ಅಷ್ಟೇ. ಒಂದು 3-4 ಜನರ ಮೇಲೆ ಅನುಮಾನವನ್ನು ಇಟ್ಟು ದೂರನ್ನು ಕೊಟ್ಟಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಆದರೆ ನಿಮ್ಮನ್ನು ಅರೆಸ್ಟನ್ನು ಮಾಡಲಿ ಈಗ ಜಾಮೀನಿನ ಮೇಲೆ ನೀವು ಹೊರಗಡೆ ಬಂದಿದ್ದೀರಾ. ಯಾರ್ಯಾರ ಮೇಲೆ ಅವರು ಆರೋಪವನ್ನು ಮಾಡಿದರು, ಹಾಗೆ ನಿಮ್ಮ ಮೇಲೆ ಪರ್ಟಿಕ್ಯುಲರಾಗಿ ಈ ರೀತಿ ಆರೋಪ ಬರೋಕ್ಕೆ ಕಾರಣ ಏನು ಸರ್? ಆರೋಪ ಮಾಡಿರೋದು ನನ್ನ ಫ್ಯಾಮಿಲಿ ಫ್ರೆಂಡ್ ಆಗಿರುವಂಥ ಶೈಲೇಶನ್ ಅವ್ರ ಮೇಲೆ, ಮತ್ತು ಡಾಕ್ಟರ್ ವಿಶ್ವನಾಥ್ ಅವ್ರ ಮೇಲೆ, ಮತ್ತು ನನ್ನ ಮೇಲೆ. ಸೊ ಅವರು ಈ ಹುಡುಗಿಗೆ ಪರಿಚಯ ಆಗೋದಕ್ಕೆ ಕಾರಣ ನಾನೇ. ಸೊ ಅವ್ರಿಗಿದಕ್ಕೂ ಸಂಬಂಧ ಇಲ್ಲ, ಅದರಿಂದ ನನ್ನೊಬ್ಬನ್ನೇ ಅಕ್ಯೂಸ್ ಮಾಡಿದ್ದಾರೆ. ಓಕೆ, ಮದುವೆ ಕೂಡ ಫಿಕ್ಸ್ ಆಗಿತ್ತು ಅಂಥೇಳಿ ಯಾವಾಗ ನಡಿಬೇಕಿತ್ತು, ಹಾಗೆ ಆ ಸಂದರ್ಭದಲ್ಲಿ ಮುರಿದು ಹೋಗೋಕ್ಕೆ ಆ ಸಂದರ್ಭದಲ್ಲಿ ಏನಾಯಿತು ಸರ್? ಜೂನಲ್ಲಿ ಫಿಕ್ಸ್ ಆಗಿದ್ದು ನಮ್ಮ ಮಾತು ಪ್ರಕಾರ, ನಾವಿಬ್ಬರು ಮಾತಾಡ್ಕೊಂಡಿದ್ದ ಪ್ರಕಾರ. ಆನಂತರ ಯಾವಾಗ ಆ ಹುಡುಗಿ ಯಾವಾಗ ಇನ್ನೊಬ್ರು ಕ್ಲೋಸ್ ಆಗ್ತಾಯಿದ್ರು, ನಾನು ಕ್ವೆಶ್ಚನ್ಸ್ ಕೇಳ್ತಾ ಇದ್ದೆ. ಆ ಕ್ವೆಶ್ಚನ್ಗೆ ಆ ಹುಡುಗಿ ಆನ್ಸರ್ ಮಾಡ್ದಿರ ಮನೆ ಬಿಟ್ಟು ಆಚೆ ಹೋಗೋದು, ಸಡನ್ನಾಗಿ ನಾನು ಎಲ್ಲಿದ್ದೀನಿ ಅಂತ ಹೇಳ್ದಿರ ಇರೋದು, ಈ ಥರ ಎಲ್ಲ ಮಾಡುವಾಗ ಸ್ವಲ್ಪ ನಾವಿಬ್ಬರು ದೂರ ಆದ್ವಿ. ಇದೀಗ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದೀರಾ, ಮುಂದೆ ಯಾವ ರೀತಿಯಾದಂತಹ ಕಾನೂನು ಹೋರಾಟ ಅಥವಾ ಮುಂದೆ ಏನೆಲ್ಲ ನೀವು ಸಾಕ್ಷಿಗಳನ್ನು ಒದಗಿಸಬೇಕು ಅಂತಿದ್ದೀರಾ ಸರ್? ಕಾನೂನು ಹೋರಾಟ ಇಸ್ ವೆರಿ ಸಿಂಪಲ್. ಆ ಹುಡುಗಿ ಫೈಲ್ ಮಾಡಿರೋಂಥ ಕಂಪ್ಲೇಂಟ್ನ ಆ ಹುಡುಗಿ ಸಾಬೀತು ಮಾಡಲಿ. ಆ ಹುಡುಗಿ ಫೈಲ್ ಮಾಡಿರೋಂಥ ಕಂಪ್ಲೇಂಟ್ನ ನಾನು ನನ್ನ ಡಾಕ್ಯುಮೆಂಟು ಪ್ರೊಡ್ಯೂಸ್ ಮಾಡ್ತೀನಿ. ಪೊಲೀಸವರು ಅದು ಆ್ಯಕ್ಷನ್ ತೊಗೊತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ, ಮತ್ತು jurisdiction will take its own, judiciary will take its own course of action, and I'm sure the police will also do justice to their investigation. ಓಕೆ, ಧನ್ಯವಾದಗಳು ಸರ್. ಇದಿಷ್ಟು ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಮಾತುಗಳು. ಇವರ ಸೈಡ್ ಆಫ್ ಸ್ಟೋರಿಯನ್ನು ಅವರು ಹೇಳ್ತಾ ಇರುವಂಥದ್ದು. ನಾನು ಕೂಡ ಅವರ ಜೊತೆ ಸಂಬಂಧದಲ್ಲಿ ಇದ್ದೆ, ಹಾಗೆ ಅವರ ಮೇಲೆ ಹಣವನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡಿದ್ದೆ. ಜೊತೆಗೆ ಅವರು ಅದಾದ ನಂತರ ಅವರು ಬೇರೊಬ್ಬರ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಆ ಸಂಬಂಧ ಮುರಿದು ಹೋಯಿತು ಅಂತೇಳಿ ಸದ್ಯ ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಕೂಡ ಹೊರಗಡೆ ಬಂದಿದ್ದಾರೆ. ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಕೂಡ ಇವರು ಒದಗಿಸ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.